ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಗಳೇ. ಜೈ ಜೈ ಶ್ರೀರಾಮ್. ಯಾರು ಸ್ವಾಮಿ ಮಾತಾಡೋದು? ನನ್ ಗುರುಗಳೇ ಬಿಜಾಪುರದಿಂದ ಶಶಿಧರ್ ಅಂತ ಮಾತಾಡೋದು ಗುರುಗಳೇ. ಬಿಜಾಪುರದಿಂದ ಶಶಿಧರ್. ಹೌದು ಗುರುಗಳೇ. ಹೇಳಿ ಸ್ವಾಮಿ. ತಮ್ ಕರೆ ಮಾಡಿದ್ದೆ ಗುರುಗಳೇ. ತಮ್ ಕರೆ ಮಾಡಿದಾಗ ಅವ್ರು ರಾಯರ ವೃತ್ತದ ಬಗ್ಗೆ ಹೇಳ್ಕೊಟ್ಟಿದ್ರಿ. 9 ವರ್ಷದ ವ್ರತವನ್ನ ತಿಳಿಸ್ಕೊಟ್ಟಿದೀನಾ? ತಿಳಿಸ್ಕೊಟ್ಟಿದ್ರಿ ಗುರುಗಳೇ. ಏನ್ ಇವಾಗ ಪವಾಡ್ ಆಗಿದೆನಾ ನಿಮ್ದು? ಆಗಿದೆ ಗುರುಗಳೇ. ಅಯ್ಯೋಯ್ಯೋ ಸ್ವಾಮಿ, ನಿಮ್ ಪವಾಡ ಕೇಳೋಕೆ ನನಗೆ ಬಹಳ ಖುಷಿ. ಏನ್ ಪವಾಡ್ ಆಗಿದೆ? ಗುರುಗಳೇ ಕೆಲವೊಬ್ಬರು ದುಡ್ಡು ಕೊಟ್ಟಿದ್ದೆ ಗುರುಗಳೇ. ಒಬ್ಬರಿಗೆ ಓಕೆ. ದುಡ್ಡು 3ನೇ ವಾರದಲ್ಲಿ ಒಂದು 4 ಲಕ್ಷ ಕೊಟ್ಟಿದ್ರಿ. 4 ಲಕ್ಷ ಕೊಟ್ರು ಗುರುಗಳೇ 3ನೇ ವಾರ. ಇದನ್ನ ರೆಕಾರ್ಡ್ ಮಾಡಿದ್ದೀನಲ್ಲ ನಾನು. ಮಾಡಿದ್ರಿ ಗುರುಗಳೇ. ಮತ್ತೆ ಈಗ 5 ವಾರ ಕಂಪ್ಲೀಟ್ ಆಗಿ ಗುರುಗಳೇ. ಮತ್ತೆ 2 ಲಕ್ಷ ಕೊಟ್ರು ಗುರುಗಳೇ ಅವರು. ಅದು 2 ಲಕ್ಷ ಮತ್ತೆ ಮತ್ತೆ ರಿಟರ್ನ್ ಅಂದ್ರೆ ಮುಂಚೆ ಒಂದು ರೆಕಾರ್ಡ್ ಮಾಡಿದೀನಿ. ಹೌದು, ನಿಮ್ ಧ್ವನಿ ಗೊತ್ತಾಗ್ತಾ ಇದೆ. ಮತ್ತೆ ಇವಾಗ ನಿಮ್ಗೆ ಮತ್ತೆ ಇನ್ನೂ 2 ಲಕ್ಷ ಬಂತು ಅಂತ ಹೇಳ್ತಾ ಇದ್ದೀರಾ? ಹೌದು ಗುರುಗಳೇ. ಅಂದ್ರೆ ಟೋಟಲ್ ಆಗಿ ನಿಮ್ಗೆ ಬಂದಿರೋದು 6 ಲಕ್ಷ ಬಂತು. ಮೊನ್ನೆ 4 ಲಕ್ಷ, ಇವಾಗ 2 ಲಕ್ಷ. ಹೌದು ಗುರುಗಳೇ. 2 ವೀಕ್ಸ್ ಬ್ಯಾಕ್ 4 ಲಕ್ಷ ಬಂತು ಗುರುಗಳೇ. ಮತ್ತೆ 5ನೇ ವಾರ ಮುಗೀತು ಗುರುಗಳೇ. ಈಗ ನಾಳೆ 6ನೇ ವಾರ ಆಗುತ್ತೆ. ಅದು ನಾನು ಕೇದಾರ್ನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಿಮ್ಗೆ 4 ಲಕ್ಷ ಬಂತು ಅಂತ ಹೇಳಿದ್ರಲ್ವಾ? ಹೌದು ಗುರುಗಳೇ. ಹೌದು. ಓಕೆ, ಇವಾಗ ಕೇದಾರ್ನಾಥಿಂದ ಬಂದೆ ಮತ್ತೆ ಇನ್ನೂ 2 ಲಕ್ಷ ಬಂತು ಅಂತ ಹೇಳ್ತಾ ಇದ್ದೀರಾ? ಹೌದು ಗುರುಗಳೇ. ಅವತ್ತು ನಿಮ್ಗೆ ನಾನು ಕೇದಾರ್ನಾಥ್ ಬಂದ್ಮೇಲೆ ತುಂಬಾ ಟ್ರೈ ಮಾಡಿದೆ. ತಮ್ಮ ಫೋನ್ ಸ್ವಿಚ್ ಆಫ್ ಬರುತ್ತೆ ಗುರುಗಳೇ. ಇದು ಹೆಂಗೆ ಗೊತ್ತಾ? ಇವಾಗ ನೀವು ನಾನು ಹೋಟೆಲಲ್ಲಿ ಒಂದು ಹೋಟ್ಲಲ್ಲಿ ಮಲಗದಂತ ಸಂದರ್ಭದಲ್ಲಿ ಲೈವ್ ಅಲ್ಲಿ ನನ್ನ ಅಲ್ಲಿ ಹೋಟೆಲ್ ನಂಬರ್ ಬಂತು. ಆ ನಂಬರಿಗೆ ಕರೆ ಮಾಡಿ ನನ್ನ ಪಾಪ ಕರ್ಮಗಳು ಕಳೆದು ಹೋಗ್ಲಿ ಸ್ವಾಮಿ, ಅವ್ರಿಗೆ 1,000 ರೂಪಾಯಿಯನ್ನು ಕೊಟ್ಟು ಬನ್ನಿ ಅಂತ ನೀವು ಹೋಟೆಲ್ ಮ್ಯಾನೇಜರ್ ಓನರ್ನ ಕಳಿಸ್ಕೊಟ್ರಿ. ಹೌದು ಗುರುಗಳೇ. ಹಣ್ಣು ಕೊಡಿ ಅಂತ ಕಳಿಸ್ಬಿಟ್ಟೆ. ಹೌದು, ನಾನು ಆಲ್ರೆಡಿ 10 ಕಿಲೋಮೀಟರ್ ದೂರದಲ್ಲಿ ಹೋಗಿದ್ದೆ. ನನ್ನ ಕರ್ಮ ಇದೆ, ನನ್ನ ಕರ್ಮಗಳೆಲ್ಲ ಮುಕ್ತಿ ಆಗ್ಲಿ ಸ್ವಾಮಿ, ಇದನ್ನ ನನ್ನ ಸೇವೆ ಅಂತ ಹೇಳಿ 1,001 ರೂಪಾಯಿ ಕೊಟ್ಟಿದ್ದೀರಾ. ಆ 1,001 ಪಾಪ 10 ಕಿಲೋಮೀಟರ್ ವರೆಗೂ ಓನರ್ ಬಂದು ಕೊಟ್ಟಿದ್ದಾರೆ. ಹೌದು ಗುರುಗಳೇ. ನನಗೆ ನೆನಪಿದೆ. ಇವತ್ತು ನಿಮ್ಗೆ ಆ 1,001 ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಿಮ್ಗೆ 6 ಲಕ್ಷ ಬಂತು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ನಿಜ ಗುರುಗಳೇ. ಅದು ಅದ್ಭುತ ಗುರುಗಳೇ. ನಿಮ್ ಜೊತೆ ನಾನು ಮಾತಾಡಿದೆ ತುಂಬಾ ಸರಿ. ಕೇದಾರನಾಥ್ ಆದ್ಮೇಲೆ ತುಂಬಾ ಸರಿ ಕಾಲ್ ಮಾಡಿದೆ. ನಿಮ್ದು ಕಾಲ್ ಕಾಂಟ್ಯಾಕ್ಟ್ ನಲ್ಲಿ ಸ್ವಿಚ್ ಆಫ್ ಬರ್ತಿದೆ ಗುರುಗಳೇ. ಹೌದು ಹೌದು. ಆಮೇಲೆ ನನ್ಗೇನ್ ಮತ್ತೆ ಏನೋ ಫೋನ್ ಮಾಡಂಗ ಅನ್ಸುತ್ತೆ ಗುರುಗಳೇ ನಿಮ್ಗೆ. ನಾನ್ ಫೋನ್ ಮಾಡಿದೆ, ನೀವು ಅದೇ ರಾಯರ ಮಠದಿಂದ ಹೊರಗಡೆ ಬಂದೆ ಸ್ವಾಮಿ, ನಿಮ್ ಫೋನ್ ಬಂತು ಅಂತಂದ್ರಿ ಗುರುಗಳೇ. ಸಡನ್ ಆಗಿ ರಿಸೀವ್ ಮಾಡ್ಬಿಟ್ರೆ ನೀವು. ಮಾಡ್ದೆ ನಿಮ್ ಜೊತೆ ಮಾತಾಡಿದ ಗುರುಗಳೇ. ಮಾತಾಡಾದ್ಮೇಲೆ ನಾನೇನು ಹೇಳಿದ್ದಿಲ್ಲ ನಿಮ್ಗೆ. ಮಾತಾಡ್ದೆ ಗುರುಗಳೇ, ಹೆಂಗಿದಾರೆ ಗುರುಗಳೇ ಎಲ್ಲಾ ತರ ಮಾತಾಡ್ದೆ. ಮಾತಾಡಿ 2 ಅವರ್ ಅನ್ಕೋತೀನಿ ಗುರುಗಳೇ. 1 ಇಂದ 2 ಅವರ್ ಅನ್ಕೋತೀನಿ. ಮತ್ತೆ 2 ಲಕ್ಷ ಬಂತು ಗುರುಗಳೇ. ಅಯ್ಯೋ ಸ್ವಾಮಿ, ಅಲ್ಲ ಸ್ವಾಮಿ, ಹಿಂಗೆಲ್ಲಾ ದುಡ್ಡು ಬರ್ತಾ ಇದೆ. ಮತ್ತೆ ನಮಗೇನ್ ಸ್ವಾಮಿ ನೀವು? ನಮಗ್ ಯಾವಾಗ ನೀವು ಒಳಗೆ ಕೊಡುದು? ಗುರುಗಳೇ ನಿಮ್ ಸೇವೆಗೆ ನಾವು ಸಿಗ್ತಾ ಗುರುಗಳೇ. ಅಯ್ಯೋ ನೋಡಿ, ಬೇಡ ಗುರುಗಳೇ ಬೇಡ ಸ್ವಾಮಿ. ನಾನು ನಿಮ್ಮಾಗೆ ಮನುಷ್ಯ ಎಲ್ಲಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಗುರುಗಳನ್ನು ಪಟ್ಟ, ಯಾಕಂದ್ರೆ ಎಲ್ಲಾ ನೀವೇ ಕರಿತಾ ಇದ್ದೀರಾ. ಸ್ವಾಮಿ ಅಂತೀರಾ, ಗುರುಗಳು ಅಂತೀರಾ, ಎಲ್ಲರೂ ತಾಯಿಂದ್ರು ಹಾಗೆ ನೀವು ಹಾಗೆ. ನಾನು ಮನುಷ್ಯ ಇಲ್ಲಿ, ಅರ್ಥ ಆಯ್ತಾ? ಈಗ ನಮ್ಗೆ ಕಾನು ರಾಯರಂದ್ರೆ ನೀವೇ ಗುರುಗಳೇ ನಮ್ಮ ಪಾಲಿಗೆ. ಈಗ ರಾಯರಂದ್ರೆ ಒಂದೇ ಸ್ಥಾನ ಒಬ್ರಿಗೆ ತುಂಬುದು, ಅದು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಮಾತ್ರ. ಅವ್ರು 700 ವರ್ಷ ಜೀವಂತವಾಗಿ ಇರ್ತೀನಿ ಅಂತ ಹೇಳಿದಾರೆ. ಯಾರಿಗೋಸ್ಕರ ಇರ್ತಾರೆ? ನಮ್ಮೆಲ್ಲರಿಗೋಸ್ಕರ ಇರ್ತಾರೆ. ಹೌದು ಗುರುಗಳೇ. ಅದಕ್ಕೆ ಖಂಡಿತ ಅವ್ರನ್ನ ನಾವು ಕೈ ಎತ್ತಿ ಅವ್ರ ಪಾದ ಹಿಡಿದು ಬಿಡೋಣ. ನಾವು ಮನುಷ್ಯರ ಪಾದ ಹಿಡಿಯೋದು ಬೇಡ. ನಮ್ಮ ಪಾದನು ಹಿಡಿಬೇಡಿ, ಮನುಷ್ಯರ ಪಾದನು ಹಿಡಿಬೇಡಿ ನೀವು. ಯಾಕಂದ್ರೆ ಒಂದು ವಿಚಾರದಲ್ಲಿ, ನಿಮ್ಮ ಸಂಬಂಧಿಕರಲ್ಲಾಗ್ಲಿ, ನಿಮ್ಮ ಸ್ನೇಹಿತರ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನೀವು ನನ್ನ ಪಾದವನ್ನು ಹಿಡಿದ್ರೆ ನಾನ್ ನಿಮ್ನ ಯಾವತ್ತಾದ್ರೂ ತಳ್ಳಿ ಬಿಡಬಹುದು. ನನ್ನ ಪಾದ ಹಿಡಿದ್ರೆ ನಾನು ನಿಮ್ಮ ಸಂಬಂಧಿಕರಿಗೂ ಬೇಡ, ನಿಮ್ಮ ಸ್ನೇಹಿತರದ್ದು ಬೇಡ. ನೀವೇನಾದ್ರೂ ನನ್ನ ಪಾದ ಹಿಡಿದ್ರೆ ನಾನ್ ನಿಮ್ನ ಯಾವತ್ತಾದ್ರೂ ತಳ್ಳಿ ಬಿಡಬಹುದು. ಆದ್ರೆ ನೆನಪಿಟ್ಕೊಳ್ಳಿ, ಆದ್ರೆ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಬಿಟ್ರಿ ಅಂತ ತಿಳ್ಕೊಳ್ಳಿ, ಅವ್ರನ್ನ ನಿಮ್ಮನ್ನ ಹೂವ ಹೇಗೆ ಎತ್ತುತ್ತಾರೆ ಮೇಲ್ಗಡೆ, ಅಷ್ಟು ಅದ್ಭುತವಾಗಿ ನಿಮ್ಮನ್ನ ಕರೆದುಕೊಂಡು ಹೋಗ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನಿಜ ಗುರುಗಳೇ. ರಾಯರು ಯಾವತ್ತೂ ನಮಗೆ ಮೋಸ ಮಾಡುವುದಿಲ್ಲ. ರಾಯರ್ನ ನಂಬಿ ನೀವು 9 ವಾರ ವ್ರತವನ್ನು ತಿಳಿಸ್ಕೊಟ್ಟಂತ ಸಂದರ್ಭದಲ್ಲಿ ನೀವು ಹೇಗೆ ಪೂಜೆ ಮಾಡ್ತಾ ಇದ್ದೀರಾ, ಆ ಪೂಜೆಯನ್ನು ಕಂಪ್ಲೀಟ್ ಮಾಡಿ. 5ನೇ ವಾರಕ್ಕೆ ನಿಮ್ಗೆ ಇಷ್ಟು ದುಡ್ಡು ಬಂತು ಅಂತ ಬಿಡಕ್ ಹೋಗ್ಬೇಡಿ. ಇನ್ನೂ 4 ವಾರ ಇದೆ. ಆ 4 ವಾರ ಕಂಪ್ಲೀಟ್ ಮಾಡಿ. 4 ವಾರದಲ್ಲಿ ನಿಮ್ಗೆ ಇನ್ನೂ ಒಂದು ಅದ್ಭುತವಾದ ಪವಾಡ ಆಗುತ್ತೆ ನಿಮ್ಮಲ್ಲಿ. ಹೌದಾ ಗುರುಗಳೇ? ಖಂಡಿತ. ಆದ್ರೆ ಒಂದು ವಿಚಾರದಲ್ಲಿ, ಮೊನ್ನೆ 4 ಲಕ್ಷ ಬಂದಾಗ 2 ಒಳಗೆ, ಮತ್ತೆ ಇವಾಗ 2 ಲಕ್ಷ ಬಂತು. ಇದೊಂದು ಒಳಗೆ 3 ಒಳಗೆ ಆಯ್ತು ಇವಾಗ ನನಗೆ. ಹೌದು ಗುರುಗಳೇ. ಎಲ್ಲ ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಗುರುಗಳೇ. ಒಳ್ಳೇದಾಗ್ಲಿ ಸ್ವಾಮಿ, ಒಳ್ಳೇದಾಗ್ಲಿ. ಯಾವ್ದೋ ಬೀದರ್ ಅಲ್ವಾ ನಿಮ್ದು?
ಬಿಜಾಪುರ ಗುರುಗಳೇ, ವಿಜಯಪುರ. ಬಿಜಾಪುರ. ಖಂಡಿತ ಹೌದು ಸ್ವಾಮಿ. ಗುರುಗಳೇ. ಅಯ್ಯೋ, ಬಿಜಾಪುರದಲ್ಲಿ ಎಷ್ಟೋ ಜನಗಳು ತಾಯಿಂದಿರಿದ್ದಾರೆ, ಅಣ್ಣ ತಮ್ಮಂದಿರು ನನಗೆಲ್ಲ ಫೋನ್ ಮಾಡ್ತಿರ್ತಾರೆ, ನನ್ನ ತಾಯಿಂದಿರು. ಖಂಡಿತ ನಿಮ್ಮೂರಿಗೆ ನಾನು ಬಂದೇ ಬರ್ತೀನಿ. ಇನ್ನು ಹೆಚ್ಚಿನ ರೀತಿಗೆ ನಿಮ್ಗೆ ಪವಾಡ ಆಗಿರ್ಬೇಕು, ನಿಮ್ಮ ಮನೆಗೆ ನನ್ನನ್ನು ಕರಿಬೇಕು. ಇನ್ನೊಂದು ವಿಚಾರದಲ್ಲಿ, ನೀವು ಕೆಲಸದ ಬಗ್ಗೆ ವಿಚಾರದಲ್ಲಿ ಕೇಳಿದ್ರಲ್ಲ ನನಗೆ. ಹೌದು ಗುರುಗಳೇ, ಹೌದು ಗುರುಗಳೇ. ಇದ್ 4 ವಾರ ಇದೆ. ಹೌದು 4 ಗುರುಗಳೇ. ವಾರ ಕಂಪ್ಲೀಟ್ ಮಾಡಿ. ಮತ್ತೆ ಇನ್ನೊಂದು ವಿಚಾರದಲ್ಲಿ, ರಾಯರ ಮಠ ಎಲ್ಲಾದ್ರೂ ಹತ್ತಿರದಲ್ಲಿ, ನಿಮ್ಗೆ ಹತ್ತಿರದಲ್ಲಿ ಇದ್ರೆ ಹೋಗಿ ಬನ್ನಿ ರಾಯರ ಮಠಕ್ಕೆ. ಹೋಗ್ತೀನಿ ಗುರುಗಳೇ ನಾನು. ರಾಯರ ಮಠಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ. ಮತ್ತೆ ಬಿಡು ಇದ್ದಾಗ ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಕೇಳ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಚಾರದಲ್ಲಿ, 101 ರೂಪಾಯಿ ಕಾಯಿನ್ ಅನ್ನು ರೆಡಿ ಮಾಡ್ಕೊಳ್ಳಿ ನೀವು. ಗುರುಗಳೇ. 101 ರೂಪಾಯಿ ಕಾಯಿನ್ ರೆಡಿ ಮಾಡ್ಕೊಳ್ಳಿ. ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ 101 ರೂಪಾಯಿ ಕಾಯಿನ್ ಹೆಂಗೆ ಕಟ್ಟಬೇಕು, ಮುಡುಪು ಯಾವ ರೀತಿಯಾಗಿ ಕಟ್ಟಬೇಕು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ಆಯ್ತು ಗುರುಗಳೇ. ಆ ರೀತಿಯಾಗಿ ಮಾಡಿ, ನಿಮ್ಮ ಕೆಲಸ ಕಟ್ಟಿಟ್ಟ ಬುತ್ತಿ. ಈಗ ಚಿಕ್ಕ ಮಕ್ಕಳು ಕಾಲೇಜಿಗೆ ಸ್ಕೂಲ್ಗೆ ಹೋಗುವಂತ ಸಂದರ್ಭದಲ್ಲಿ, ಸ್ಕೂಲ್ಗೆ ಹೋಗ್ತಿರ್ತಾರೆ, ತಂದೆ ತಾಯಿಂದ್ರು ಒಂದು ಟಿಫಿನ್ ಬಾಕ್ಸ್ ಹೆಂಗ್ ಕಟ್ಟಿಡ್ತಾರೆ ನೋಡಿ, ಆ ತರದಲ್ಲಿ ನಿಮ್ ಕೆಲಸನೇ ಫಿಕ್ಸ್ ಆಗ್ಬಿಡುತ್ತೆ. ಹೌದು ಗುರುಗಳೇ. ಓ, ನಾನೇ ಗ್ಯಾರಂಟಿ. ಓಕೆನಾ? అవును ಗುರುಗಳೇ. ಅವಾಗ 2 ಒಳಗೆ ಎಕ್ಸ್ಟ್ರಾ 5 ಒಳಗೆ ಆಗುತ್ತೆ ನಿಮ್ಮ ಹತ್ರ ಒಟ್ಟ. ಎಲ್ಲ ರಾಯರ್ ಕೊಟ್ಟಿದ್ದೆ ಗುರುಗಳೇ, ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಅಯ್ಯೋ ಸ್ವಾಮಿ, ಒಳ್ಳೇದಾಗ್ಲಿ. ಆದ್ರೆ ನಿಮ್ ಧ್ವನಿ ತುಂಬಾ ಚೆನ್ನಾಗಿದೆ ಸ್ವಾಮಿ, ನನಗೆ ತುಂಬಾ ಇಷ್ಟ ಆಯ್ತು. ಹೌದಾ ಗುರುಗಳೇ? ಓ, ಖಂಡಿತ ಒಳ್ಳೇದಾಗ್ಲಿ. ಆಯ್ತು, ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಯಾವಾಗಿರ್ಲಿ ಗುರುಗಳೇ ನಮಗೆ. ಅಯ್ಯೋ, ರಾಯರ ಆಶೀರ್ವಾದ ಒಂದ್ ಇದ್ರೆ ಸಾಕು. ನಮ್ಮ ಆಶೀರ್ವಾದ ಏನ್ ಕೇಳ್ತೀರಾ ನೀವು? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತಾನೆ, ನಾನು ಮನುಷ್ಯ ಸ್ವಾಮಿ. ಗುರುಗಳೇ, ನಾನಂತರೂ ರಾಯರಂತರೂ ನೋಡಿಲ್ಲ ಗುರುಗಳೇ, ಫೋಟೋದಲ್ಲಿ ನೋಡ್ತಾ ಇರೋದು. ನಾನು ನಿಜವಾಗಿ ಕಲಿಯುಗದಲ್ಲಿ ನೋಡ್ತಾ ಇರೋದು ನಿಮ್ಮನ್ನೇ ನನಗೆ. ಅಯ್ಯಯ್ಯೋ, ದೊಡ್ಡ ಮಾತು. ರಾಯರ ಕೃಪೆ, ಎಲ್ಲ ರಾಯರ ಕೃಪೆ. ಹೌದು ಗುರುಗಳೇ. ಎಲ್ಲ ಈಗ ನೀವೇ ನಿಮ್ಮನ್ನ ನೋಡಿದಾಗೆಲ್ಲ ಅದನ್ನ ನಮ್ಗೊಂದು ಏನೋ ಮನಸ್ಸು ಈ ಹಗರ ಅಂತಾರಲ್ಲ ಗುರುಗಳೇ, ಈಗ ಆ ರೀತಿ ನೋಡಿ ಗುರುಗಳೇ, ಮನುಷ್ಯ ಶಾಂತವಾಗಿರುತ್ತೆ ಎಲ್ಲ ಗುರುಗಳೇ. ಅದು ಏನ್ ಗೊತ್ತಾಗ್ತಿಲ್ಲ ಗುರುಗಳೇ, ಅದು ನಿಮ್ಮನ್ನ ನೋಡಿದಾಗ ನಮ್ಗೆಲ್ಲಾ ನೋವುಗಳು ಮರೆತು ಬಿಡ್ತೇವೆ ನಾವು. ಹೌದಾ ಸ್ವಾಮಿ? ಹೌದು ಗುರುಗಳೇ. ಅಯ್ಯೋ, ಲೈವ್ ಬಂದಿಲ್ಲ. ಎಷ್ಟೋ ಜನಗಳು ತಾಯಿಂದ್ರು ಲೈವ್ ಯಾಕೆ ಬರ್ತಾ ಇಲ್ಲ ಅಂತಂದು ಮೆಸೇಜ್ ಆಗ್ತಾ ಇದ್ದಾರೆ. ಅಮ್ಮ ತಾಯಿ, ಇನ್ನೊಂದ್ 2-3 ದಿನ ಮಾತ್ರ ತಡ್ಕೊಳ್ರಮ್ಮ, ನಾನು ಖಂಡಿತ ಲೈವ್ ಬರ್ತೀನಿ. ಪ್ರತಿನಿತ್ಯನೂ ಲೈವ್ ಬರ್ತೀನಿ. ಪ್ರತಿನಿತ್ಯ ಸಿಮ್ ಅನ್ನು ಆನ್ ಮಾಡ್ತೀನಿ. ಸಿಮ್ ಆನ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ ಎಲ್ಲರ ಒಟ್ಟಿಗೂ ಮಾತಾಡ್ತೀನಿ ಅಂತ ಕೇಳ್ಕೊಂತ ಇದ್ದೀನಿ. ಆದ್ರೆ ಪಾಪ ಕುಗ್ಗು ಎಷ್ಟೋ ಜನಗಳು ತಾಯಿಂದರು ಇವತ್ ಆನ್ ಮಾಡ್ತಾರೆ, ನಾಳೆ ಆನ್ ಮಾಡ್ತಾರಂತ ಪ್ರತಿ ದಿನ ಪ್ರತಿ ಕ್ಷಣ ಅವರು ನನಗೆ ಸಂಪರ್ಕ ಮಾಡ್ತಾನೇ ಇದ್ದಾರೆ. ಪ್ರತಿ ಒಂದು ನೋಟಿಫಿಕೇಶನ್ ನನಗೆ ಬರ್ತಾ ಇದೆ. ಅಯ್ಯೋ, ಎಷ್ಟೊಂದು ಜನಗಳು ನನ್ನ ತಾಯಿಂದ್ರು ನನಗೋಸ್ಕರ ಕಾಯ್ತಾ ಇದಾರಲ್ವಾ. ಅಯ್ಯೋ, ನಾನೇನಾದ್ರು ತಪ್ಪು ಮಾಡ್ತಾ ಇದ್ದೀನ ತಂದೆ ಅಂದ್ರಾಗ ರಾಯರು ಹೇಳಿದ್ರು, ನೀನೇನ್ ತಪ್ಪು ಮಾಡ್ತಾ ಇಲ್ಲ, ನೀನ್ ಕರೆಕ್ಟ್ ಆಗೇ ಮಾಡ್ತಾ ಇದೀಯ, ಸ್ವಲ್ಪ ಸಮಯವನ್ನು ತಗೋ ನೀನು ಅಂತ ಹೇಳಿದ್ದಾರೆ. ಆ ಮುಖಾಂತರದಲ್ಲಿ ಸ್ವಲ್ಪ ಸಮಯವನ್ನು ಬಿಡು ಮಾಡ್ಕೊಂಡು ನಿಮ್ಮೆಲ್ಲರ ಒಟ್ಟಿಗೆ ಮಾತಾಡ್ತೀನಿ ಸ್ವಾಮಿ. ಗುರುಗಳೇ, ಮತ್ತೊಂದ್ ಮಾತ್ರ ನಿಜ ಗುರುಗಳೇ, ನಾನು ಏನೋ ಕಳೆದ ಜನ್ಮದಲ್ಲಿ ಒಂದ್ ಸ್ವಲ್ಪ ಏನೋ ಪುಣ್ಯ ಮಾಡಿದೀನಿ, ನಮ್ಗೆ ನೀವು ಎಲ್ಲ ಸಿಕ್ಕಿದ್ರೆ ಗುರುಗಳೇ ಅಷ್ಟೇ. ಏನಿಲ್ಲ, ಅವತ್ತು 1,000 ರೂಪಾಯಿ ಕೊಟ್ರಲ್ಲ, ಅದೇ ದೊಡ್ಡ ಆಸ್ತಿ. ಅವತ್ತು ನನಗೆ ಊಟಕ್ಕೆ ಬೇಕಾಗಿತ್ತು ನಿಮ್ಮ ದುಡ್ಡು. ಯಾಕಂದ್ರೆ ನನ್ನ ಹತ್ರ ಅವತ್ತು ದುಡ್ಡೇ ಇರ್ಲಿಲ್ಲ ಸ್ವಾಮಿ. ಹೌದಾ ಗುರುಗಳೇ? ನನ್ನ ಹತ್ರ ದುಡ್ಡೇ ಇರ್ಲಿಲ್ಲ ನನ್ನ ಹತ್ರ ಅವತ್ತು. ಯಾಕಂದ್ರೆ ಬಂದವರಿಗೆಲ್ಲ, ಭಿಕ್ಷಕರಿಗೆ, ಎಷ್ಟೋ ಜನಗಳಿಗೆ 500, 1000, 1,500, 2,000 ಹಿಂಗಿತ್ತು ದುಡ್ಡು ಕೊಟ್ಕೊಂತ ಹೋದೆ. ಅವತ್ತಿನ ದಿನದಲ್ಲಿ ನನಗೆ ತುಂಬಾ ಕಷ್ಟ ಆಗಿತ್ತು. ಇನ್ನೇನಪ್ಪ ಮುಂದೆ ಏನೋ ಒಂದು ನಡೆಸ್ತಾರ ಅಂತ ಹೇಳಿದಾಗ, ನಿಮ್ಮ ರೂಪದಲ್ಲಿ ಬಂದು ನೀವು ಆ ಹೋಟೆಲ್ ಓನರಿಗೆ 1,000 ರೂಪಾಯಿ ಹಾಕಿದ್ದೀರಾ. ಆ 1,000 ರೂಪಾಯಿ ದುಡ್ಡನ್ನು ತಗೊಂಡು ನಾನು ಊಟ ಮಾಡಿದೀನಿ ಸ್ವಾಮಿ. ಹಂಗೆ ಪ್ರತಿನಿತ್ಯ ಒಂದೊಂದು ಜಾಗದಲ್ಲಿ ಊಟ ಕೊಡ್ತಾ ಇತ್ತು. ಆಮೇಲೆ ರಾಯರೇ, ನೀವೇ ನನಗೆ ನೋಡ್ಕೋಬೇಕಪ್ಪ ಅಂತ ಹೇಳ್ದಂತ ಸಂದರ್ಭದಲ್ಲಿ ಪ್ರತಿನಿತ್ಯನೂ ನನಗೆ ಅನುಗ್ರಹ ಮಾಡ್ಕೊಂತ ಹೋದ್ರು. ಆದ್ರೆ ಅವತ್ತಿನ ದಿನದಲ್ಲಿ ನನಗೆ ಹೋಟ್ಲಲ್ಲಿ ಊಟ ಮಾಡಿದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನೆಕ್ಸ್ಟ್ ಬೇಕಲ್ವಾ. ಈಗ ನಡೆದುಕೊಂಡು ಹೋಗಿರ್ತೀನಿ, ನನ್ಗೆ ಮತ್ತೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕು, ಸಂಜೆ ಊಟಕ್ಕೆ ಬೇಕು. ನನಗೆ ಯಾರ ಹತ್ರ ಕೇಳಿ? ನಾನು ಒಂದು ಹೋಟೆಲಲ್ಲಿ ಕೊಡ್ತಾರೆ, ಇನ್ನೊಂದು ಹೋಟೆಲಲ್ಲಿ ಕೊಡ್ಲಿಲ್ಲ, ಕಾಸು ಕೇಳಿದ್ರು, ಅವ್ರಿಗೆ ನಾನು ಕಾಸು ಕೊಡಬೇಕು. ನನ್ನ ಹತ್ರ ಕಾಸು ಇರ್ಲಿಲ್ಲ. ಅವತ್ತು ನೀ 1,000 ರೂಪಾಯಿ ನನಗೆ ದುಡ್ಡು ಕೊಟ್ಟಂತ ಸಂದರ್ಭದಲ್ಲಿ ನಾನು ಹೊಟ್ಟೆ ತುಂಬಾ ಊಟ ಮಾಡ್ದಂತಾಗ ರಾಯರಿಗೆ ಎಷ್ಟು ಆನಂದವಾಯ್ತು ಅಂದ್ರೆ, ಅದಕ್ಕೆ ಇವತ್ತು ನೀನ್ ನನ್ನ ಮಗ ಅಂದ್ರೆ ನನ್ನ ಭಕ್ತನಿಗೆ ನೀನು ಹೊಟ್ಟೆ ತುಂಬಿಸಿದೀಯಾ, ನೀನ್ ತಗೋ ಅಂತಂದ್ರೆ ನಿನಗೆ 4 ಲಕ್ಷ ದುಡ್ಡು ಕೊಟ್ರು. ಬರೀ ಸ್ವಲ್ಪ ದಿನದಲ್ಲೇ ಕೊಟ್ರು, ಅದನ್ನ ಟೈಮ್ ತಗೋಲಿಲ್ಲ. ಹೌದು ಗುರುಗಳೇ, ಹೌದು ನಿಜ ಗುರುಗಳೇ. ಅದೇ ರೀತಿಯಾಗಿ ಅವತ್ತು ಕೊಟ್ಟಿದೆ ಅಂತೇಳಿ ಇವತ್ತು ಇನ್ನೂ 2 ಲಕ್ಷ ಕೊಟ್ರು. ಹೌದು ಗುರುಗಳೇ. ಮತ್ತೆ ಇವಾಗ ಇಷ್ಟು ಕೊಟ್ಟಿದ್ದಾರೆ, ಇನ್ನು 4 ವಾರ ಕಂಪ್ಲೀಟ್ ಮಾಡಿ. ಇನ್ನು 4 ವಾರ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಒಂದು ನಿಮ್ದು ಪವಾಡ ಆಗುತ್ತೆ.
ನಿಜ ಗುರುಗಳೇ, ಎಲ್ಲಾ ನನ್ಗೇನು ನನ್ ಪುಣ್ಯ ಗುರುಗಳೇ, ಎಲ್ಲಾ ಪಾಪಕರ ಕಳೆದು ಹೋಗುದು. ನನ್ಗೆ ಅವ್ರಿಗೆ ಫೋನ್ ಮಾಡಿದೆ ಗುರುಗಳೇ, ಅವತ್ತು ನೀವು ಲೈವ್ ಅಲ್ಲಿ ಇದ್ದಾಗ ನಾನು ಆ ನಂಬರ್ಗೆ ಫೋನ್ ಮಾಡಿದೆ. ಎಲ್ಲ ಸ್ವಲ್ಪ ಮಿರರ್ ಇಮೇಜ್ ಮಾಡಿ ಅದನ್ನ ನಂಬರ್ ರಿವರ್ಸ್ ಇರುತ್ತಲ್ಲ, ರಿವರ್ಸ್ ಅಲ್ಲಿ ಇರುತ್ತೆ ಗುರುಗಳೇ ಅದು. ಹೌದು. ಅದನ್ನ ರಿವರ್ಸ್ ಟ್ರಯಲ್ ಎರರ್ ಮಾಡಿ ಕನೆಕ್ಟ್ ಮಾಡಿದೆ. ಅವ್ರ ಫೋನ್ ಸ್ವಿಚ್ ಆಫ್. ಮತ್ತೆ ಬೆಳಗ್ಗೆ ಫೋನ್ ಮಾಡಿದೆ, 8 ಗಂಟೆಗೆ ಆನ್ ಆಯ್ತು ಗುರುಗಳೇ ಅವ್ರ ನಂಬರು. ನಾನ್ ಫೋನ್ ಮಾಡಿದೆ, ಅವಾಗ ಅವ್ರ ಬ್ರದರ್ ಹೋಟೆಲ್ ಇದ್ದಾರೆ, ನಾನು ಹೊರಗಡೆ ಇದ್ದೀನಿ ತಂದ್ರೆ ಗುರುಗಳೇ. ನಾನು ಅವಾಗ ಹೇಳಿದೆ ಕನ್ವಿನ್ಸ್ ಮಾಡಿ, ಸ್ವಲ್ಪ ನನ್ಗೆ ಗುರುಗಳಿದ್ದಾರೆ, ಅವ್ರು ನಡ್ಕೊಂತ ಹೋಗ್ತಾ ಇದಾರೆ, ನನ್ಗೆ ಅವ್ರ ಸೇವೆ ಮಾಡ್ಬೇಕು, ನಮ್ಗೆ ಪ್ಲೀಸ್ ದಯವಿಟ್ಟು ಇದು ಮಾಡಿ ಅಂತ ಹೇಳಿದೆ ಗುರುಗಳವರಿಗೆ. ಮತ್ತೆ ಅವ್ರ ಬ್ರದರ್ ನಂಬರ್ ಕೊಟ್ರು, ಅವ್ರ ಬ್ರದರ್ ಜೊತೆ ಮಾತಾಡಿದೆ. ಹೌದಾ ಆ ರೀತಿನ ಅಂತ ಹೇಳಿ ಅವರು ನಾನೇ ಹೋಗ್ತೀನಿ ಅಂತ ಹೋದ್ರು ಗುರುಗಳೇ ತಮ್ಮ ಹತ್ರ. ಅವ್ರು ಆಕ್ಚುಲಿ ನೋಡಿ, ನನ್ನ ಅವತ್ತು ಹೋಟ್ಲು ಹೊರಗಡೆ ಮಲಗಿದಾಗ ಸೊಳ್ಳೆ ಕಡ್ಸ್ಕೊಂಡ್ ಮಲಗಿದ್ದೆ. ಅವತ್ತು ಒಳಗಡೆ ಮಲಗಕ್ಕೂ ನನಗೆ ಅವಕಾಶ ಮಾಡ್ಕೊಡ್ಲಿಲ್ಲ. ಅವ್ರು ಒಳಗಡೆ ಕೂಲರ್ ಇಟ್ಕೊಂಡ್ ಮಲ್ಕೊಂಡ್ರು, ನಾನು ಹೊರಗಡೆ ಸೊಳ್ಳೆ ಕಡ್ಸ್ಕೊಂಡ್ ಮಲ್ಕೊಂಡಿದ್ದೆ. ಆದ್ರೆ ನೆಕ್ಸ್ಟ್ ಡೇ ಮಾರನೇ ದಿವಸ ಅವ್ರಿಗೆ ಓಹೋ ಇಂಥ ಪೌಡ ಪುರುಷರ ಇವರು ಅಂತ ಅನ್ಕೊಂಡು ಪಾಪ ಅವರೇ ಬಂದು ಸ್ವತಃ 10 ಕಿಲೋಮೀಟರ್ ಕಾರ್ ತಗೊಂಡು ಬಂದು ನನಗೆ ಅಮೌಂಟ್ ಅನ್ನು ಸಲ್ಲಿಸಿ, ಮತ್ತೆ ಅವ್ರ ಕಡೆಯಲ್ಲಿ ಇರ್ತಕ್ಕಂತ ಒಂದು ಸೇವೆ ಅಮೌಂಟ್ ಅನ್ನು ಕೊಟ್ಟರು. ಅವ್ರ ಕರ್ಮಗಳು, ಯಾಕಂದ್ರೆ ನಿಮ್ನ ಹೊರಗಡೆ ಮಲಗಿಸಿದ್ದೆ ನಾನು, ನಮ್ದು ಒಂದು ಸೇವೆ ಇರ್ಲಿ ಅಂತಂದ ಪಾಪ ಅವರು ಒಂದ್ ಸ್ವಲ್ಪ ಅಮೌಂಟ್ ಕೊಟ್ರು. ಆ ಅಮೌಂಟ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋದಂತ ಸಂದರ್ಭ ಎಷ್ಟು ಅದ್ಭುತವಾಗಿತ್ತು ಗೊತ್ತಾ ಸ್ವಾಮಿ. ನನ್ನ ಹತ್ರ ಇಲ್ಲ ಅಂದ್ರೆ ಸಾಕು, ರಾಯರ್ ಹೆಂಗೋ ಒಂದು ಅನುಗ್ರಹ ಮಾಡ್ಕೊಡೋರು. ಗುರುಗಳೇ ಮಾತ್ರ ಶಕ್ತಿ ಇದೆ. ಅದಕ್ಕೆ ಹೇಳ್ತಾ ಇರೋದು, ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಮಹಾನ್ ಗುರುಗಳು. ಗುರು ರಾಘವೇಂದ್ರ ಸ್ವಾಮಿ ಅವರು. ಮನುಷ್ಯರ ಪಾದ ಹಿಡಿಬೇಡಿ, ರಾಯರ ಪಾದ ಹಿಡೀರಿ. ಹೌದು ಗುರುಗಳೇ, ನಿಜ ಗುರುಗಳೇ. ಅದಕ್ಕೆ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನಿಮ್ಗೆ ಮತ್ತೆ ನೋಡಿ 5 ವಾರ ಕಂಪ್ಲೀಟ್ ಆಗೋವರೆಗೂ 6 ಲಕ್ಷ ಟೋಟಲ್ ಅಮೌಂಟ್ ಬಂತು ನಿಮ್ದು. 5ನೇ ವಾರದಲ್ಲಿ 6 ಲಕ್ಷ ದುಡ್ಡು ಹೇಗೆ ಬಂತು? ಇದೇ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡ. ನಿಜ ಗುರುಗಳೇ, ಅದು ಮಾತ್ರ ಸತ್ಯ ಗುರುಗಳೇ. ಹೌದು ಸ್ವಾಮಿ, ಖಂಡಿತ ಒಳ್ಳೇದಾಗ್ಲಿ. ಇಷ್ಟಕ್ಕೆ ಸುಮ್ನೆ ಆಗ್ಬಾರ್ದು. ನಿಮ್ಮ ಮನೆಗೆ ಬಂದು ನನಗೆ ಒಳಗೆ ಊಟ ಕೊಟ್ಟ ಮೇಲೆ ನನಗೆ ಸಂತೃಪ್ತಿ ಆಗುವುದು. ಗುರುಗಳೇ, ನನ್ ಜೀವನಾನೇ ಮುಡುಪಾಗಿಡ್ತೀನಿ ಗುರುಗಳೇ, ಸೇವೆಗೋಸ್ಕರ, ರಾಯರ್ದು ನಿಮ್ ಸೇವೆಗೋಸ್ಕರ. ಅಯ್ಯೋ ಸ್ವಾಮಿ, ದೊಡ್ಡ ಮಾತು. ನನಗೆ ನೀವೇನಾದ್ರು ಗುರುಗಳೇ, ನನ್ನ ಸೇವೆ ಅಮೌಂಟ್ ನಿಮ್ಮ ನಂಬರಿಗೆ ಫೋನ್ ಪೇ ಗೂಗಲ್ ಪೇ 1000 ರೂಪಾಯಿ ಕಳಿಸ್ಲಾ ಅಂತ ಹೇಳಿದ್ರೆ ನಾನು ಬೇಡ ಅಂತಿದ್ದೆ. ನಾನು ಹೌದು ಗುರುಗಳೇ, ನಿಜ. ನೀವು ಅದನ್ನ ಕೇಳಲ್ದನೆ ನನಗೆ ಹಾಕಿದಿರಲ್ವಾ, ಅವಾಗ ರಾಯರಿಗೂ ಖುಷಿ ಆಯ್ತು. ನೀವು ನನ್ನನ್ನು ಕೇಳಿ ಆ ವ್ಯಕ್ತಿ ಹೋಟ್ಲಲ್ಲಿ ಓಣಲ್ ಕೊಡ್ತಾರೋ ಬಿಡ್ತಾರೋದು ಸೆಕೆಂಡ್ರಿ. ಆದ್ರೆ ನೀವೇನ್ ಮಾಡಿದ್ರಿ, ಅಮೌಂಟ್ ಅನ್ನು ಗುರುಗಳಿಗೆ ತಲುಪಿಸಿ ಅಂತೇಳಿ ನೀವು 1000 ರೂಪಾಯಿ ಕೊಟ್ರಲ್ಲ, ಅವತ್ತು ನಾನು ಏನ್ ಮಾಡಿದೆ, ಇಸ್ಕೋಬೇಕಂತ ಪರಿಸ್ಥಿತಿ ಬಂತು. ಆದ್ರೆ ನಾನಾಗ್ಲೇ ಬಾಯ್ ಬಿಟ್ಟು ಯಾರ ಹತ್ರ ದುಡ್ಡು ಕೊಡಿ ನನಗೆ ಕಷ್ಟ ಇದೆ ಅಂತ ಕೇಳ್ದವನಲ್ಲ ನಾನು. ಇಲ್ಲ ಗುರುಗಳೇ, ಅದು ನೀವು ಒಂದ್ ಮಾತಂದ್ರೆ ಅದು ಕೋಟಿ ಗಟ್ಲೆ ಬರ್ತೀವಿ. ಅದು ಅಲ್ಲ ಅದು ನಿಮಗೆ ಆ ಮ್ಯಾಟ್ರ್ ಅಲ್ಲ ಗುರುಗಳೇ. ನಿಮ್ಗೆ ರಾಯರ ಸೇವೆ ಅದೇನೋ ನನ್ ಪುಣ್ಯ ಗುರುಗಳೇ, ನಂದೆಲ್ಲ ಅವತ್ತೇ ಗೊತ್ತಾಯ್ತು. ನಾನು ಯಾಕೆ ಕೊಟ್ಟೆ ಗುರುಗಳೇ, ನಾನು ಅವತ್ತು ಅವ್ರು ಕೊಡ್ತಾರೋ ಗೊತ್ತಿಲ್ಲ ಗುರುಗಳೇ ನನಗೆ. ನಾನ್ ರಾಯರ್ ಕೊಟ್ಟಿದ್ದೀನಿ, ನನ್ಗೆ ಗೊತ್ತು. ನಾನ್ ರಾಯರಿಗೆ ಸೇವೆ ಅಂತ ಕೊಟ್ಟಿರೋದು. ಅದ್ ಎಷ್ಟೊತ್ತಿದ್ರು ಗುರುಗಳಿಗೆ ಹೋಗಿ ನಾನ್ ಗುರು ಅಷ್ಟೇ ಅಂದೆ ಅವ್ರಿಗೆ. ಅವ್ರು ದುಡ್ಡು ತಗೊಳಂಗಿಲ್ಲ. ಗುರುಗಳೇ, ಅವ್ರಿಗೆ ಹಣ್ಣು ಹಂಪ್ಲು ಕೊಟ್ಬಿಡಿ ಗುರುಗಳಿಗೆ, ನನ್ನ ಹೆಸರು ಹಿಂಗ್ ಈ ತರ ಕೊಟ್ಟಿದಾರೆ ಅಂತ ಹೇಳಿ ಅಂತ ನಾ ಹೇಳಿದೆ ಗುರುಗಳವರಿಗೆ. ಅವ್ರಂದ್ರು ಇದರ ಫಲ್ ನೈ ಮಿಲ್ತಾ ಐಸಾ ಇದರ ಬಹುತ್ ಹಾಗೆ ಗಯವನೆ ಈ ತರ ಹಿಂದಿ ಒಳಗೆ ಹೇಳಿದ್ರು. ನನ್ ಏನ್ ಮಾಡಿ ಗೊತ್ತಿಲ್ಲ, ಅಷ್ಟಾದ್ರೂ ಏನಾದ್ರು ಮಾಡಿ ಗುರುಗಳಿಗೆ ಒಂದ್ ಬಾಳೆಹಣ್ಣು ಕೊಟ್ಟು ಸಾಕಂತ ಗುರು ನಾನು. ಅವತ್ತು ನನಗೆ ಹಸುವಿನಿಂದ ಪರದಾಡ್ತಾ ಇದ್ದೆ. ಇವತ್ತು ನನಗೆ ಊಟ ಸಿಕ್ತಪ್ಪ ತಂದೆ, ಇನ್ನು ನನಗೆ ಮಧ್ಯಾಹ್ನಕ್ಕೆ ಬೇಕು ಸಂಜೆಗೆ ಬೇಕು ಅಂತ ಕೇಳಿದಾಗ ನಿಮ್ಮ ಕಡೆಯಿಂದ 1,000 ರೂಪಾಯಿ ನನಗ ಹಸುವಿನಲ್ಲೂ ನೀವೇನಾದ್ರು ಗುರುಗಳೇ ನಾನು ಒಂದು ಸಣ್ಣ ಅಮೌಂಟ್ ಕೊಡ್ತೀನಿ ನಿಮಗೆ ಕೊಡ್ಲಾ ಅಂತ ಕೇಳಿದ್ರೆ ನಾನು ಬೇಡ ಅಂತಿದ್ದೆ. ಆದ್ರೆ ನೀವು ಅದನ್ನ ಕೇಳಲ್ದಾನೆ ನನಗೆ ಕೊಟ್ರಲ್ಲ, ಅವಾಗ ರಾಯರಿಗೂ ಖುಷಿ ಆಯ್ತು, ನನಗೂ ಖುಷಿ ಆಯ್ತು. ಒಂದು ವಿಚಾರದಲ್ಲಿ, ಒಂದು US ಅಲ್ಲಿ ಇರ್ತಕ್ಕಂಥ ತಾಯಿ ನನಗೆ ಮನೆ ಬಾಡಿಗೆ ಕಟ್ಟಾಕ ಕರೆಕ್ಟ್ ಆಗಿ ನನಗೆ 24,000 ರೂಪಾಯಿ ಬೇಕಾಗಿತ್ತು. ಅದು ತಾಯಿ ಕರೆಕ್ಟ್ ಆಗಿ 25,000 ರೂಪಾಯಿ ಹಾಕಿದ್ದು. ಅಮ್ಮ ನನಗೆ ದುಡ್ಡು ಬೇಡ ಅಂತ ಹೇಳಿದೆ ನಾನು. ಇಲ್ಲ ಸ್ವಾಮಿ, ನಂದು ಸಣ್ಣ ಹಳಿಲು ಸೇವೆ ಅಂತೇಳಿ ಆ ತಾಯಿ ಏನೋ 1,000 2,000 ಹಾಕ್ತಾರಂತ ನಾನು ಅನ್ಕೊಂಡೆ. ಬಿಡಮ್ಮ ನಿನ್ನ ಕರ್ಮ ಇದೆ, ಹಾಗಾದ್ರೆ ನಾನು ಊಟ ಮಾಡೋಣ ಅನ್ಕೊಂಡ್ರೆ ಆ ತಾಯಿ ನನ್ನ ಮನೆ ಬಾಡಿಗೆ ಕಟ್ಟಕ್ಕೋಸ್ಕರ 25,000 ಹಾಕಿದ್ಲು. 1,000 ರೂಪಾಯಿ ನಿಮ್ದೊಂದ್ 1,000 ಆಯ್ತು, ಆ ತಾಯಿದ್ 1,000 ಆಯ್ತು. ಮತ್ತೆ ಅದು 24,000 ಮತ್ತೆ ಮನೆ ಬಾಡಿಗೆ ಕಟ್ಟಿದೆ. ಇದೇ ರಾಯರ ಪವಾಡ ಅಂತ ಅನ್ನುವುದು. ಹೌದು, ನಾವ್ ವಿಡಿಯೋ ನೋಡಿದೀನಿ ಗುರುಗಳೇ ತಮ್ದದು. ನೀವು ಅವ್ರು ಓನರ್ ಫೋನ್ ಮಾಡಿ ಮನೆ ಖಾಲಿ ಮಾಡಿ 2 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿದಾರೆ ಅಂತ ಹೇಳಿದ್ರೆ ಗುರುಗಳೇ. US ಇಂದ ಆ ಹೇಳಿದ ತಕ್ಷಣ US ಇಂದ ಅವ್ರು ಸೇವೆ ಮಾಡಕತ್ ಕರೆಕ್ಟ್. ಅದು ಎಷ್ಟು ಬಾಡಿಗೆ ಇದೆ ಅಷ್ಟೇ ದುಡ್ಡನ್ನು ನಿಮ್ಗೆ ಹಾಕಿದ್ರೆ ಅದು ಆಕ್ಚುಲಿ ಅದು ಗೊತ್ತಿಲ್ಲ, ಆ ತಾಯಿ ಗೊತ್ತಿಲ್ಲ. ನಾನು ವಿಡಿಯೋ ಮಾಡಿರೋದು ಅದು ನೋಡಿ, ಈ ತರ ವಿಡಿಯೋ ಮಾಡಿ ಹಾಕಿದೀನಿ, ನನಗೆ ಈ ತರ ಅಮೌಂಟ್ ಆಗಿದೆ ಬೇಕಾಗಿದೆ ಅಂತ ಹೇಳಿಲ್ಲ ನಾನು. ಏನು ಹೇಳಿಲ್ಲ ಗುರುಗಳೇ, ರಾಯರೇ ಅಮೌಂಟ್ ಸಲ್ಲಿಸಿದ್ರು. ಹೌದು ಗುರುಗಳೇ, ಹೌದು ನಿಜ ಗುರುಗಳೇ.
ಅದಕ್ಕೆ ಹೇಳ್ತಾ ಇರೋದು ಇದೇ ರಾಯರ ಪವಾಡ ಅಂತ ಅನ್ನುವುದು. ರಾಯರ್ ನಾನು ಯಾರ ಹತ್ರನು ಹೇಳ್ಕೊಂಡಿರ್ಲಿಲ್ಲ, ನನ್ನ ಮನೆ ಬಾಡಿಗೆ ಕಟ್ಟಬೇಕು, ನನಗೆ ಅಮೌಂಟ್ ಬೇಕು, ಅಮೌಂಟ್ ಯಾರಾದ್ರೂ ಕೊಡ್ತೀರಾ ಅಂತ ಕೇಳಿದ್ರೆ ನನಗೆ ಕೋಟಿ ಕೋಟಿ ಎಷ್ಟು ಲಕ್ಷ ಗಂಟ್ಲೆ ಬಂದು ಸೇರಿದ್ರೆ ಇವತ್ತು ಕೋಟಿ ಅಮೌಂಟ್ ಆಗೋದು ನನಗೆ. ಗುರುಗಳೇ, ಎಲ್ಲಾ ಭಕ್ತರು ಗುರುಗಳೇ ಪ್ರತಿ ಆ ಸೇವೆಗೋಸ್ಕರ ಕಾಯ್ತಿದ್ದಾರೆ ಗುರುಗಳೇ ಎಲ್ಲರೂ. ಹೌದು, ಎಲ್ಲಾ ರಾಯರ ಕೃಪೆ, ರಾಯರ ಮಹಿಮೆ. ಆದ್ರೆ ಅದು ಯಾಕೆ ಬೇಕು ಸ್ವಾಮಿ? ಯಾಕಂದ್ರೆ ಇನ್ನೊಬ್ಬರ ಮನಸ್ಸನ್ನು ನೋವು ಮಾಡಿಕೊಂಡು ನಾವು ಸಂಪಾದನೆ ಮಾಡೋದ್ರಲ್ಲಿ ಏನಿದೆ? ಎಷ್ಟೋ ಜನಗಳು ಲಕ್ಷ ಲಕ್ಷ ಗಂಟ್ಲೆ ಜ್ಯೋತಿಷರಿಗೆ ಕೊಟ್ಟು ದುಡ್ಡನ್ನು ಕೊಟ್ಟು ಹಾಳು ಮಾಡ್ಕೊಂಡಿದಾರಂತೆ, ಅನುಗ್ರಹ ಆಗಿಲ್ಲ ಅವ್ರಿಗೆ. ಆದ್ರೆ ಎಂತದು ಸ್ವಾಮಿ, ನೀವು ₹1 ದುಡ್ಡು ತಗೊಂಡಲ್ದ ಇವತ್ತು ನಮ್ಗೆ ಅನುಗ್ರಹ ಮಾಡಿಸ್ತಾ ಇದೀರಲ್ವಾ? ಅನುಗ್ರಹ ಮಾಡ್ತಾ ಇದ್ರೆ ನಾನು ಮಾಡ್ತಾ ಇಲ್ಲ ಅನುಗ್ರಹ. ಇದನ್ನೆಲ್ಲ ಅನುಗ್ರಹ ಮಾಡ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ರಾಯರ ಮೇಲೆ ನಂಬಿಕೆ ಇಡಿ, ರಾಯರ ಪಾದವನ್ನು ಇಡಿರಿ ನೀವು ಅಂತ ಹೇಳ್ಕೊಡ್ತಾ ಇದ್ದೀನಿ. ರಾಯರ್ ಅಲ್ಲಿದ್ದಾರೆ, ನೀವು ಈ ತರದಲ್ಲಿ ಪೂಜೆ ಮಾಡಿ. ಒಬ್ಬೊಬ್ಬರಿಗೆ ಒಂದು ವ್ರತ ಬರುತ್ತೆ, ಆ ವ್ರತವನ್ನು ಮಾಡಿದ್ರೆ ಸಾಕು, ನೀವು ಜೀವನದಲ್ಲಿ ಗೆದ್ದು ಬಿಡ್ತೀರಾ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ರಾಯರು ತೋರಿಸ್ಕೊಟ್ಟಿದ್ದು ದಾರಿ ಬೆಳಕಿನ ದಾರಿ ತೋರಿಸ್ಕೊಟ್ಟಿದ್ದಾರೆ. ಹೌದು ಗುರುಗಳೇ. ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಕತ್ಲ ದಾರಿ ಇದೆ, ಬೆಳಕು ದಾರಿ ಇದೆ. ನಾನು ಕತ್ತಲದಲ್ಲಿ ಹೋಗಲ್ಲ, ಬೆಳಕಲ್ಲಿ ಹೋಗಲ್ಲ. ಹೌದು ಗುರುಗಳೇ. ನಾವು ಬೆಳಕಲ್ಲಿ ಹೋಗ್ಬೇಕಂದ್ರೆ ಬೆಳಕಲ್ಲಿ ಹೋದ್ರೆ ಯಾರು ಸಿಗ್ತಾರೆ? ಗುರು ರಾಘವೇಂದ್ರ ಸ್ವಾಮಿ ಸಿಗ್ತಾರೆ. ನಿಜ ಗುರುಗಳೇ. ಕತ್ಲಲ್ಲಿ ಹೋದ್ರೆ ಏನ್ ಸಿಗುತ್ತೆ? ಸಮುದ್ರ ಸಿಗುತ್ತೆ. ನೀರಲ್ಲಿ ಧುಮುಕ್ತೀವಿ ಅಷ್ಟೇ. ಹೌದು ಗುರುಗಳೇ. ನಾನು ಒಂದ್ ಮಾತ್ರ ಹೇಳ್ಬಲ್ಲೆ ಗುರುಗಳೇ, ಯಾರ್ಯಾರು ನಿಮ್ ಜೊತೆ ಮಾಡಿದಿರಲ್ಲ, ಅವತ್ತಿನ ದಿನ ಯಾರು ನಿಮ್ ಜೊತೆ ಮಾತಾಡಿದ್ರ ಅವತ್ತೇ ಅವರೆಲ್ಲಾ ಕರೆಗಳು ಕಳೆದೋಗ್ಬಿಟ್ಟಿದೆ ಗುರುಗಳೇ. ಏನ್ ಸ್ವಾಮಿ? ನಿಮ್ ಜೊತೆ ಯಾರ್ಯಾರು ಇಲ್ಲಿವರೆಗೆ ಮಾತಾಡಿದಾರಲ್ಲ ಗುರುಗಳೇ, ಯಾವಾಗ ನಿಮ್ ಜೊತೆ ಒಂದ್ ಮಾತು ಮಾತಾಡಿದ್ರ ಅವಾಗ್ಲೇ ಅವರೆಲ್ಲಾ ಕರ್ಮಗಳು ಕಳೆದೋಗ್ಬಿಟ್ಟಿದೆ ಗುರುಗಳೇ. ಕರ್ಮ ರಾಯರು ಒಂದೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಕರ್ಮ ಕಳೆದು ಹೋದ್ರೆ ಮಾತ್ರ ನಿನ್ನ ಲೈನು ಸಿಗುತ್ತೆ ಅಂತ. ಯಾಕಂದ್ರೆ ಎಷ್ಟೋ ಜನಗಳ ತಾಯಿಂದ್ರು ಫೋನ್ಗೋಸ್ಕರ ಕಾಯ್ತಾ ಇದ್ದಾರೆ. ಆದ್ರೆ ಏನ್ ಮಾಡ್ಲಿ, ನನಗೂ ಅವ್ರ ಹತ್ರ ಮಾತಾಡ್ಬೇಕು ಅಂತ ಆಸೆ, ಬಟ್ ಅವ್ರ ಕರ್ಮ ಇನ್ನೂ ಹಾಗೇ ಇದೆ. ಅವ್ರು ಪ್ರತಿನಿತ್ಯ ನನಗೆ ಫೋನ್ ಮಾಡ್ಕೋತಾ ಇದ್ರೆ ನನ್ನ ಲೈನ್ ಸಿಕ್ಕೇ ಸಿಗುತ್ತೆ. ಅವ್ರ ಕರ್ಮ ಇದು ಶಾಶ್ವತ ಅಲ್ಲ. ಕರ್ಮ ಕಳೆದು ಹೋಗುತ್ತೆ. ಇದು ಅದನ್ನ ಕಳ್ಕೋಬೇಕಂದ್ರೆ ಟ್ರೈ ಮಾಡ್ತಾ ಇರ್ಬೇಕು ಪ್ರತಿನಿತ್ಯ. ಹೌದು ಗುರುಗಳೇ. ಹೌದಲ್ವಾ? ಹೌದು ಗುರು, ಅದು ಮಾತ್ರ ನಿಜ ಗುರುಗಳೇ. ಎಷ್ಟೋ ಜನಗಳು, ನನ್ನ ಅಣ್ಣ, ತಮ್ಮ, ತಂಗಿ, ಅಕ್ಕ, ತಂದೆ, ತಾಯಿ ಎಲ್ಲರೂ ಕಾಯ್ತಾ ಇದಾರೆ ಕರೆಗೋಸ್ಕರ. ನನಗೆ ಎಲ್ಲಾರು ಒಟ್ಟಿಗೂ ಮಾತಾಡ್ಬೇಕು ಅನ್ನುವುದೇ ನನ್ನ ಆಸೆ. ಆದ್ರೆ ಇದ್ರಲ್ಲಿ ನಾನು ಏನ್ ಮಾಡ್ಲಿ? ರಾಯರು ಹೇಳ್ಬಿಟ್ಟಿದ್ದಾರೆ, ಎಲ್ಲರಿಗೂ ಒಂದೇ ಸಲ ಅನುಗ್ರಹ ಆಗ್ಬಿಟ್ರೆ ನನ್ನನ್ನು ಮರ್ತ್ ಬಿಟ್ರೆ ಏನ್ ಮಾಡ್ಲಿ ನಾನು? ಅವ್ರ ಕರ್ಮ ಕಳೆದು ಹೋಗ್ಬೇಕು. ಕರ್ಮ ಕಳೆದು ಹೋದ್ರೆ ನಿನ್ನ ಲೈನ್ ಸಿಗುತ್ತೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರೇ ತೋರಿಸಿಕೊಟ್ಟಿದ್ದಾರೆ. ನಿಜ ಗುರುಗಳೇ, ನಿಜ. ಹೌದು ನಿಜ ಗುರುಗಳೇ. ಅದು ರಾಯರ ಪವಾಡನೆ ಗುರುಗಳೇ. ಅದು ನಾನು ಲೈವ್ ನೋಡ್ಬೇಕಾದ್ರೆ ಆ ನಂಬರ್ ಬಂದು ನನ್ನ ಬುದ್ಧಿಶಕ್ತಿನ ಅವ್ರು ರಾಯರ ಉಪಯೋಗಿಸಿಕೊಟ್ಟಿದ್ದು ಗುರು. ರಾಯರ ಪ್ರೇರಣೆಯಿಂದ ನನ್ನ ಬುದ್ಧಿಶಕ್ತಿ ಅವತ್ತು ವರ್ಕ್ ಆಗಿದ್ದು ಗುರುಗಳೇ. ಮತ್ತೆ ಅವರ ಪ್ರೇರಣೆಯಿಂದೆಲ್ಲ ಆಗ್ಬೇಕ್ರಿ ಗುರುಗಳೇ. ಇಲ್ಲ, ನಿಮ್ಮ ಕರ್ಮ ಕಳ್ಕೋಬೇಕಂತೇಳಿ ನಿಮ್ಮ ಕಡೆಯಿಂದ ₹1,000 ದುಡ್ಡು ನನಗ್ ಬೇಕಾಗಿತ್ತು ಅವತ್ತು. ಯಾಕಂದ್ರೆ ನಾನು ಬಾಯಿ ಬಿಟ್ಟು ನಾನು ಯಾರ ಹತ್ರ ದುಡ್ಡು ಕೊಡಿ ಅಂತ ಕೇಳಲ್ಲ. ನಿನ್ನ ಕರ್ಮ ಕಳ್ಕೋಬೇಕಂದ್ರೆ ನನಗ್ ದುಡ್ಡು ಕೊಟ್ಟೇ ಕೊಡ್ತೀಯ ನೀನು. ಹೌದು. ನಿನ್ನ ಕರ್ಮ ಕಳ್ಕೊಂಡು ಹೋಗ್ಬೇಕಂದ್ರೆ ನಿನ್ನ ಹೆಸರಲ್ಲಿ ಹೇಳಿ ನಾನು ಊಟ ಮಾಡ್ಲೇಬೇಕು. ಆದ್ರೆ ನಾನು ಬಾಯಿ ಬಿಟ್ಟು ಯಾರ ಹತ್ರ ಕೇಳಲ್ಲ, ನಾನು ದುಡ್ಡು ಕೊಡಿ ಅಂತ ಕೇಳಲ್ಲ. ನೀವಾಗ್ಲೇ ತಿಳಿದು ಕೊಟ್ಟವ್ರು ನೀವು ಅವತ್ತು. ಹೌದು ಗುರುಗಳೇ. ಹೌದು ಗುರುಗಳೇ. ನಾನೇ ನಿಮ್ಗೆ ಏನು ಕೇಳಿಲ್ಲ ಗುರುಗಳೇ. ನಾನ್ ಬರೀ ಹಣ್ಣುಗಳ ಕೊಡಿ ಗುರುಗಳಿಗೆ, ಹಣ್ಣು ಹಂಪಲ ಕೊಡಿ, ನನ್ಗೆ ಒಂದ್ ಬಾಳೆಹಣ್ಣು ಕೊಟ್ರೆ ಸಾಕು. ನನ್ಗೆ ಏನಾದ್ರು ಮಾಡಿ ಗುರುಗಳಿಗೆ ಒಂದ್ ಬಾಳೆಹಣ್ಣು ಮಾತ್ರ ಕೊಟ್ರೆ ಸಾಕು ನನಗೆ. ನೀವೇನು ಕೊಡ್ಲಿಲ್ಲ ಅಂದ್ರೆ ಬೇಡ. ಆ ದುಡ್ಡಲ್ಲಿ ಒಂದ್ ಬಾಳೆಹಣ್ಣು ಕೊಡಿಸ್ಕೊಡಿ ಗುರುಗಳಿಗೆ. ಒಂದ್ ಬಾಳೆಹಣ್ಣು ಕೊಟ್ಬಿಡಿ ಸಾಕು ನನ್ಗೆ ಬಹಳ ತುಂಬಾ ಸೇವೆ ಮಾಡ್ದಂಗತ್ತೆ ಅಂತ ಹೇಳಿದೆ ಗುರುಗಳು ಅವರಿಗೆ. ನೋಡಿ, ಒಂದು ಹಣ್ಣು ಸಿಕ್ಕರೆ ಸಾಕು ಅಂತ ನೀವು ₹1,000 ಕೊಟ್ಟಿದ್ದೀರಾ. ಆದ್ರೆ ಹಣ್ಣು ನನಗೆ ಅವತ್ತು ನೀವು ₹1,000 ಕೊಟ್ಟಂತ ಸಂದರ್ಭದಲ್ಲಿ ನನಗೆ 2 ದಿನ ಊಟ ಮಾಡಿದೀನಿ ನಾನು. 2 ದಿನದ್ದು ಇವತ್ತು ನಿಮ್ಗೆ ಪ್ರತಿಫಲ ಸಿಕ್ತಲ್ವಾ? 6 ಲಕ್ಷ ದುಡ್ಡು ಸಿಕ್ತಾ? ಹೌದು ಗುರುಗಳೇ. ಆದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಕೆಲಸ ಆಗತ್ತೆ. ಚಿಂತೆ ಮಾಡ್ಬೇಡಿ, ರಾಯರಿದ್ದಾರೆ. ಹೌದು ಗುರುಗಳೇ. ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ. ಪ್ರತಿನಿತ್ಯನೂ ನಾನು ಹೇಳೋದು ಇದು ಒಂದೇ. ಪ್ರತಿನಿತ್ಯನೂ ರಾಯರೇ, ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ, ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡ್ದಿದ್ದೇನೆ ತಂದೆ ಅಂತ ಹೇಳಿದ್ರೆ ಸಾಕು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ. ರಾಯರು ಹೇಳ್ಬಿಡ್ತಾರೆ, ಮಕ್ಕಳೇ ನಾನಿದ್ದೀನಿ, ಚಿಂತೆ ಮಾಡ್ಬೇಡಿ. ನಾನು ನಿಮಗೋಸ್ಕರ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ಅಲ್ಲೊಬ್ಬ ಭಕ್ತ ಇದ್ದಾನೆ. ಆ ಭಕ್ತ ನಿಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳೀತಾ ಇದ್ದಾನೆ. ಅವನೇ DSS ಗುರು. ಯಾರು? ಸಂತೋಷ. ನಾನೇ ಸ್ವಾಮಿ, ನಾನೇ ನಿಮ್ಮ ಮನೆ ಮಗ ನಾನು. ಹೌದು ಗುರುಗಳೇ. ಸ್ವಾಮಿ ಖಂಡಿತ ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಹೌದು ಗುರುಗಳೇ. ಇನ್ನೊಂದು ಹೇಳಿದ್ರೆ ಗುರುಗಳೇ ಆಗತ್ತಂತ ಹೇಳಿದ್ರೆ, ಕೆಲಸದ ಬಗ್ಗೆ ಹೇಳಿದ್ನಲ್ಲ ಗುರುಗಳೇ ತಮಗೆ, ಸರ್ಕಾರಿ ಕೆಲಸ ಬಗ್ಗೆ ಅದನ್ನ ಆಗತ್ತಂತ ಹೇಳಿ. ಚಿಂತಿಸಬೇಡಿ, ನನಗೆ ಅವತ್ತು ಹೇಳ್ತಾ ಇದೀನಿ, ಕೆಲಸ ಆಗತ್ತೆ 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 ಅಷ್ಟೇ. ನನಗೆ ಏನೂ ಇಲ್ಲ. ನೀವ್ ಯಾವತ್ತು ಅವತ್ತು ನನ್ನನ್ನು ಮಾತಾಡಿದ್ರೆ ನೋಡಿ, ಅವತ್ತೇ ನಿಮ್ ಕರ್ಮ ಕಳೆದೋಗ್ಬಿಡ್ತು. ಹೌದು ಗುರುಗಳೇ. ಓಕೆನಾ ಸ್ವಾಮಿ? ಸಿಕ್ಕ ಮೇಲೆ ನಮ್ಮನ್ನು ಮರಿಬೇಡಿ.
ಗುರುಗಳೇ ಅಯ್ಯೋ ಗುರುಗಳೇ ಭಗವಂತ ಎತ್ತಿಡಿದವ್ರು ನೀವೇ ಅಲ್ಲ ಗುರುಗಳೇ, ನಮ್ಮ ಅಂಗೈಲಿ ಎತ್ತಿಡಿದವ್ರು ನೀವೇ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಗುರುಗಳ ನಾಣ್ಯಗಳದೊಂದು 101 ನಾಣ್ಯಗಳದ್ದೇನೋ ಹೇಳ್ತೀನಿ ಅಂದಿರಿ ಗುರುಗಳೇ. 101 ನಾಣ್ಯಗಳನ್ನು ಹಾ ಆ ತರದಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ, ಅದನ್ನ 101 ರೂಪಾಯಿ ಕಾಯಿನ್ ಅನ್ನು ರೆಡಿ ಮಾಡ್ಕೊಳ್ಳಿ. ಕೆಲಸ ಗುರುಗಳೇ. ಹೆಂಗೆ ಏನು ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅದರಲ್ಲಿ. ಗುರು 101 ರೂಪಾಯಿ ಕಾಯಿನ್ ಅಂದ್ರೆ ಒಂದ್ ರೂಪಾಯಿ ಕಾಯಿನ್ ಗುರುಗಳೇ? 1 ರೂಪಾಯಿ ಕಾಯಿನ್ ರೆಡಿ ಮಾಡ್ಕೋಬೇಕು. ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್.